A very good morning, all of you. Well, once again, so we are on the online classes. Nowadays, it is a winter, it will be start. So I am not also be not feeling well because of this cold. You also will take care of yourself. There is a lot of so that is a cold nowadays. Well, you have to take care of your health. So once again we have to start it. The subject principles of marketing. We are under fifth model, that is the last model of this subject. Again, when the classes will start regularly, again I will repeat about this subject. Don't worry about that. Well, today we have to little bit discuss with the principles of marketing. Next step is that sales promotion. It is the most important thing. So every marketer or a supplier or a manufacturer, it is their duty. They have to concentrate on the sales promotion. They have to increase their sales. If doesn't increase the sales, the cost will be more, profit will be less. The companies goes on the loss and you will be not available in the market. ಅದಕ್ಕಾಗಿ ಸೇಲ್ಸ್ ಪ್ರಮೋಷನ್ ಬಹಳ ಇಂಪಾರ್ಟೆಂಟ್ ಇದೆ. ನಾವು ಸೇಲ್ಸ್ಗೆ ಹ್ಯಾಂಗೆ ಇನ್ಕ್ರೀಸ್ ಮಾಡಬೇಕು, ಏನೇನು ಮಾಡಬೇಕು, ಇಲ್ಲಂದ್ರೆ ಏನಾಗ್ತದೆ ನಿಮ್ಮ ಕಂಪನಿದ ಖರ್ಚು ಜಾಸ್ತಿ ಆಗ್ತದೆ, ಪ್ರಾಫಿಟ್ ಕಡಿಮೆ ಆಗ್ತದೆ ಮತ್ತು ನೀವು ಕಂಪನಿಯಿಂದ ಮಾಯ ಆಗಿಬಿಡ್ತೀರಿ. ಅದಕ್ಕಾಗಿ ಸೇಲ್ಸ್ ಪ್ರಮೋಷನ್ ಪದೇ ಪದೇ ನಾವು ಸೇಲ್ಸ್ ಪ್ರಮೋಷನ್ ಇನ್ಕ್ರೀಸ್ ಮಾಡಬೇಕು. ಈ ಮಂತು 10 ಇರ್ತಿದ್ರೆ ನೆಕ್ಸ್ಟ್ ಮಂತ್ 20 ಮತ್ತು 30 ನಮ್ಮ ಸೇಲ್ ಡೌನ್ ಆಗಬಾರ್ದು, ಹೆಚ್ಚಿಗೆ ಆಗ್ತದೆ. ಈ ತರ ನಮ್ಮ ಕಂಪನಿದು ಸೇಲ್ಸ್ ನಾವು ಏನು ಮಾಡಬೇಕು, ಪ್ರಮೋಟ್ ಮಾಡಬೇಕು, ಹೆಚ್ಚಿಗೆ ಮಾಡಬೇಕು. ಸೇಲ್ಸ್ ಇಟ್ ವಿಲ್ ಬಿ ಇನ್ಕ್ರೀಸ್ ಅಬೌಟ್ ದಟ್. ಸೊ ದಟ್ ಈಸ್ ವೈ ವಾಟ್ ಎವರ್ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್, ವಾಟ್ ಎವರ್ ಯು ಹ್ಯಾವ್ ಟು ಪ್ರೊಡಕ್ಟ್, ದಟ್ ಯು ಹ್ಯಾವ್ ಟು ಗಿವ್ ದ ಇನ್ಫಾರ್ಮೇಶನ್ ಟು ದ ಕಸ್ಟಮರ್. ನಮ್ಮಂತಲ್ಲಿ ಏನೇನಿದೆ, ನಾವು ಏನೇನು ಮಾಡ್ತೀವಿ, ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಎಲ್ಲ ಇನ್ಫಾರ್ಮೇಶನ್ ನಾವು ಕಸ್ಟಮರ್ಗೆ ಕೊಡಬೇಕು. ಇದು ಹ್ಯಾಂಗ ಪ್ರಮೋಷನ್ ಲಿಂದ, ಇದು ಪ್ರಮೋಷನ್. ಸೊ ಮೀನ್ಸ್ ಇನ್ಕ್ರೀಸ್ ಯುವರ್ ಸೇಲ್ಸ್ ಪ್ರಮೋಷನ್ಸ್. ಸೊ ಸೇಲ್ಸ್ ಪ್ರಮೋಷನ್ ನಲ್ಲಿ ಏನೇನು ಮಾಡಬೇಕಪ್ಪ ಅಂದ್ರೆ ಯು ಹ್ಯಾವ್ ಟು ಗಿವ್ ಅಡ್ವರ್ಟೈಸ್ಮೆಂಟ್ ಆರ್ ಯು ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ 4 P's. ದಟ್ ಈಸ್ ಎ ಪ್ರಾಡಕ್ಟ್, ಪ್ಲೇಸ್, ಪ್ರಮೋಷನ್ ಅಂಡ್ ದ ಪ್ರೈಸ್. ಸೊ ದಟ್ ಆಲ್ಸೋ be a 4 P's. It will be important. And promotional mix also. Promotional mix is nothing but whatever you have making a product or manufacturing product, or you have to inform to the customer. A group of product you have to be kept in the market available. That is a promotion mix is that. So today is the most important thing is that sales promotion. Sales promotion is a process of pursuing a potential customer to buy the product. So ನಿಮ್ಮ ಏನಿದೆ ಗುರಿ, you have to find out which is the potential customer, important customer ಯಾವುದಿದೆ, ಅವರಿಗೆ ಹೋಗಿ ಅವರ ನೀವು ಪ್ರಮೋಷನ್ ಕೊಟ್ಟ, ಬೇರೆ ಬೇರೆ ಪದ್ಧತಿಯಿಂದ ಪ್ರಮೋಷನ್ ಕೊಟ್ಟ, ಬೇರೆ ಬೇರೆ ಪದ್ಧತಿಯಿಂದ ಸೇಲ್ ಮಾಡಿ, ಪದ್ಧತಿಯಿಂದ ಅವ್ರಿಗೆ ನೀವು ಏನು ಮಾಡಬೇಕು, ಸೇಲ್ ಮಾಡಬೇಕು, ಅವ್ರು ತಗೋಬೇಕು, ಆ ಥರ ನೀವು ಮಾಡಬೇಕು. ಅದಕ್ಕೆ ನಾವು ಏನಂತೀವಿ ಅಂದ್ರೆ ಸೇಲ್ಸ್ ಪ್ರಮೋಷನ್ ಇಸ್ ದ ಪ್ರೊಸೆಸ್ ಆಫ್ ಪರ್ಸೂಯಿಂಗ್ ಎ ಪೊಟೆನ್ಷಿಯಲ್ ಕಸ್ಟಮರ್ಸ್ ಟು ಬೈ ದ ಪ್ರಾಡಕ್ಟ್. ಕಸ್ಟಮರ್ಗೆ they want to be buy the product, that you have to make that type of tricks you have to make or tactics you have to be play in that. ಅವ ತಗೋಬೇಕು ಪ್ರಾಡಕ್ಟ್, ಆ ಥರ ನೀವೇನು ಮಾಡಬೇಕು, ಅವನಿಗೆ ನೀವು ಇನ್ಸ್ಪೈರ್ ಮಾಡಬೇಕು. ಯು ಹ್ಯಾವ್ ಟು ಮೇಕ್ ಇಟ್ ಮೋಟಿವೇಟ್. ಅದಕ್ಕಾಗಿ ನೀವು ನೋಡ್ತಿರ್ಬೋದು ಸೇಲ್ಸ್ ಶೋರೂಮ್ಸ್, ಕಾರ್ ಸೇಲ್ಸ್ ರೂಮ್ ಆರ್ ಬೈಕ್ ಶೋರೂಮ್ ಇರೋ, ಕ್ಲಾತ್ ಶೋರೂಮ್, ಎವ್ರಿಥಿಂಗ್ ಸೇಲ್ಸ್ ಮ್ಯಾನ್ದು ಏನು ಡ್ಯೂಟಿ ಇದೆ, ದೇ ಹ್ಯಾವ್ ಟು ಪ್ರಮೋಟ್ ದೇರ್ ಸೇಲ್ಸ್. ಸೇಲ್ಸ್ ಇನ್ಕ್ರೀಸ್ ಮಾಡಬೇಕು. ಕಸ್ಟಮರ್ ಮೈಂಡಿನಾಗ ಏನು ತಗೋಬೇಕು, ಅವ್ರು ತಗೋಬೇಕು, ಆ ಥರ ನೀವು ಮಾಡಿ ಅವ್ರಿಗೆ ಸೇಲ್ ಮಾಡಬೇಕು. ಸೊ ದ್ಯಾಟ್ ಯು ಹ್ಯಾವ್ ಟು ಬಿ ಮೋಟಿವೇಟ್ ದ ಕಸ್ಟಮರ್. ಇಟ್ ಈಸ್ ನಥಿಂಗ್ ಬಟ್ ದ ಪ್ರೊಸೀಡಿಂಗ್ ಆಫ್ ಎ ಪೊಟೆನ್ಷಿಯಲ್ ಕಸ್ಟಮರ್ ಟು ಬೈ ಇಟ್. ಆ್ಯಂಡ್ ಸೇಲ್ಸ್ ಪ್ರಮೋಷನ್ ಈಸ್ ನಥಿಂಗ್ ಬಟ್ ಆಸ್ ದೇ ಹ್ಯಾವ್ ಮೇಕ್ ಎ ಡಿಸೈನ್ ಟು ಯೂಸ್ ಆಸ್ ಎ ಶಾರ್ಟ್ ಟರ್ಮ್ ಟ್ಯಾಕ್ಟಿಕ್ಸ್ ಟು ಬೂಸ್ಟ್ ಸೇಲ್ ಅಂತ. ನಾವು ಇದು ಒಂದು ಡಿಸೈನ್ ಮಾಡಿದ್ದೀವಿ. ನಾವು ಸೇಲ್ಸ್ ಪ್ರಮೋಷನ್ ಅಂದ್ರೆ ಒಂದು ಡಿಸೈನ್ ಮಾಡಿದ್ದೀವಿ. ಏನದು, ಶಾರ್ಟ್ ಟರ್ಮ್ ನಲ್ಲಿ ಸೇಲ್ಸ್ ಪರ್ಸನ್ ಏನು ಮಾಡಬೇಕು, ಆ ಇಂಥ ಟ್ಯಾಕ್ ಪ್ಲೇ ಮಾಡಬೇಕು. ಆ ಕಸ್ಟಮರ್ ಏನದನಲ್ಲ
ತಗೋಬೇಕು ಮತ್ತು ನಮ್ಮ ಸೇಲ್ ಬೂಸ್ಟ್ ಅಂದ್ರೆ ಇನ್ಕ್ರೀಸ್ ಆಗಬೇಕು ಸೇಲ್ಸ್. ಆ ಥರ ನೀವು ಡಿಸೈನ್ ಮಾಡಬೇಕು. ಯು ಹ್ಯಾವ್ ಟು ಮೇಕ್ ಶಾರ್ಟ್ ಟರ್ಮ್ ಡಿಸೈನ್. ಯು ಟೇಕ್ ಎಕ್ಸಾಂಪಲ್ ದೀಪಾವಳಿ ದಸರಾ ಬರಾಕತ್ತೆ, ಇವ್ರು ಹೆಂಗೆ ಮಾಡ್ತಾರೆ, ಮಂದಿ ಜಾಸ್ತಿನ ಜಾಸ್ತಿ ತಗೊಳ್ಳಿ ಅಂತ ಹೆಂಗೆ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಮೊದಲು ಕೊಡ್ತಾರೆ 1 ಮಂತ್ ಬ್ಯಾಕ್. ಅಂದ್ರೆ ಏನು, ನೀವು ಒಂದು ಫ್ರೀಜ್ ತೊಗೊಂಡಿದ್ರೆ ನಿಮಗೆ 1 ಓವನ್ ಫ್ರೀ, 1 ಕುಕ್ಕರ್ ತೊಗೊಂಡಿದ್ರೆ 1 ಐರನ್ ಬಾಕ್ಸ್ ಫ್ರೀ, ನೀವು ಕಾರ್ ತೊಗೊಂಡಿದ್ರೆ ನಿಮಗೆ ಇಷ್ಟು ಎಕ್ಸೆಸರಿ ಫ್ರೀ, ಮೋಟರ್ ಬೈಕ್ ತೊಗೊಂಡಿದ್ರೆ ಹೆಲ್ಮೆಟ್ ಫ್ರೀ. ಇಂಥವು ಏನಿದೆ, ದೀಸ್ ಆರ್ ನಥಿಂಗ್ ಬಟ್ ಮೇಕಿಂಗ್ ಎ ಡಿಸೈನ್ ಆಫ್ ಸೇಲ್ಸ್ ಪ್ರಮೋಷನ್ ಟ್ಯಾಕ್ಟಿಕ್ಸ್ ಪ್ಲೇ ಫಾರ್ ಶಾರ್ಟ್ ಟರ್ಮ್. ಶಾರ್ಟ್ ಟರ್ಮ್ ಅಂದ್ರೆ ದೀಪಾವಳಿ ಶಾರ್ಟ್ ಟರ್ಮ್ ಇರ್ತದೆ, 2 ದಿವಸ 3 ದಿವಸ 4 ದಿವಸ. ಅಷ್ಟರೊಳಗೆ ಏನು ಮಾಡ್ತಾರೆ, ಇಂಥ ಗೇಮ್ ಪ್ಲೇ ಮಾಡ್ತಾರೆ ಇವರು. ಇವ್ರದ್ದು ಸೇಲ್ಸ್ ಇನ್ಕ್ರೀಸ್ ಆಗಬೇಕು. ದೀಪಾವಳಿ ಸೇಲ್ ಜಾಸ್ತಿ ಆಗಬೇಕು ಮತ್ತು ಮಂದಿ ಅಂತ ಹೇಳಿದ್ರೆ ರೊಕ್ಕ ಜಾಸ್ತಿ ಇರ್ತದೆ. ಅವಾಗ ಏನು ಮಾಡ್ತಾರೆ ಇವರು, ಆವಾಗ ಸೇಲ್ಸ್ ಪ್ರಮೋಷನ್ ಪ್ಲೇ ಮಾಡಿ ಇಂಥ ಡಿಸೈನ್ ಮಾಡಬೇಕು ನಾವು ಸೇಲ್. ಕಸ್ಟಮರ್ ನಿಮ್ಮಲ್ಲಿ ಬ್ಯಾನ್ ಎಲ್ಲ ತಗೋಬೇಕು. ಯಾಕಂದ್ರೆ ಒಂದು ತಗೊಂಡಿದ್ರೆ 1 ಫ್ರೀ. ಯು ಟೇಕ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ಸ್ ಅಂಡ್ ಅಮೆಝಾನ್, ದೇ ಹ್ಯಾವ್ ಟು ಗೋ ಫಾರ್ ಬಿಗ್ ಬಿಲಿಯನ್ಸ್ ಡೇಸ್ ಅಂಡ್ ಆಲ್. ದೇ ಆರ್ ಗಿವಿಂಗ್ ಡಿಸ್ಕೌಂಟ್ಸ್ ಅಂಡ್ ಆಲ್ ದಿಸ್. ದಟ್ ಈಸ್ ವೈ ದ ಪೀಪಲ್ ವಿಲ್ ಬಿ ವೇಟಿಂಗ್ ಫಾರ್ ದ್ಯಾಟ್. ಆ ಥರ ನೀವು ಡಿಸೈನ್ ಮಾಡಬೇಕು. ಸೇಲ್ಸ್ ಪ್ರಮೋಷನ್ ಹ್ಯಾಂಗೆ ಸೇಲ್ ಮಾಡಬೇಕು, ಹ್ಯಾಂಗೆಲ್ಲ ಎಲ್ಲ ಕಲಿಬೇಕು. ಅದಕ್ಕಾಗಿ ನಾವು ಸೇಲ್ಸ್ ಪ್ರಮೋಷನ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಆಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಯು ಹ್ಯಾವ್ ಟು ಬಿಲ್ಡ್ ಅಪ್ ಎ ಲಾಂಗ್ ಟರ್ಮ್ ರಿಲೇಷನ್ ವಿತ್ ದ ಪಬ್ಲಿಕ್. ಪಬ್ಲಿಕ್ ರಿಲೇಷನ್ ಬಿಲ್ಟಪ್ ಮಾಡಿದ್ರೆ ಏನಾಗ್ತೈತಿ, ಕಂಪನಿದು ಇಮೇಜ್ ಬರ್ತದೆ, ಆರ್ಗನೈಸೇಷನ್ ಇಮೇಜ್ ಬರ್ತದೆ, ನಿಮ್ಮ ಪ್ರಾಡಕ್ಟ್ ಇಮೇಜ್ ಬರ್ತೈತಿ. ಅದಕ್ಕಾಗಿ ಪದೇ ಪದೇ ನೀವು ಏನು ಮಾಡಬೇಕು, ನೀವು ಪಬ್ಲಿಕ್ ಜೊತೆಗೆ ರಿಲೇಷನ್ ಮೇಂಟೈನ್ ಮಾಡಬೇಕು. ಯಾವ ಥರ ಮಾಡಬೇಕು ಸರ್ ಪಬ್ಲಿಕ್ ರಿಲೇಷನ್ ಅಂದ್ರೆ, ವೆನ್ ದ ಕಸ್ಟಮರ್ ವಿಲ್ ಬಿ ದೇ ಆರ್ ಬೈ ಯುವರ್ ಪ್ರಾಡಕ್ಟ್, ನಿಮ್ಮ ಪ್ರಾಡಕ್ಟ್ ಒಮ್ಮೆ ಏನು ಬಾಯ್ ಮಾಡ್ತಾನಲ್ಲ ಆವಾಗ ಒಂದು ನೀವು ಮೊಬೈಲ್ ನಂಬರ್ ತಗೋಬೇಕು, ಅವ್ರ ಹೆಸರು ತಗೋಬೇಕು, ಯಾವಾಗ ಅವ್ರ ಬರ್ತ್ಡೇ ಇರ್ತೈತಿ ಬರ್ತ್ಡೇದು ವಿಶ್ ಮಾಡಬೇಕು, ಯಾವ್ದಾದ್ರು ಹೊಸ ಪದ್ಧತಿ ಪ್ರಾಡಕ್ಟ್ ಬಂದಿದ್ರು ಇದು ಮಾಡಬೇಕು, ಮತ್ತು ಏನಾದ್ರು ಡಿಸ್ಕೌಂಟ್ ಕೊಡ್ತಿರಲ್ಲ ಅದರದ್ದು ಇನ್ಫಾರ್ಮೇಷನ್ ಕೊಡಬೇಕು. ಪದೇ 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 ಅವ್ರ ಮ್ಯಾಗ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾ ಇರಬೇಕು. ಆವಾಗ ಏನಾಗ್ತೈತಿ, ಪಬ್ಲಿಕ್ ರಿಲೇಷನ್ಯಾಗ ಏನಪ್ಪ ನಮಗೆ ಭಾಳ ಏನೋ ಪ್ರೀತಿ ಮಾಡ್ತಾನೆ, ಭಾಳ ಲೈಕ್ ಮಾಡ್ತಾನೆ ಅಂತ ಹೇಳಿ ಕಸ್ಟಮರ್ ಏನು ಮಾಡ್ತಾರೆ, ಅಲ್ಲೇ ಹೋಗ್ತಾರೆ, ಅಲ್ಲೇ ತಗೋತಾರೆ. ಇಟ್ ಈಸ್ ನಥಿಂಗ್ ಬಟ್ ಆಸ್ ಎ ಲಾಂಗ್ ಟರ್ಮ್ ಬಿಲ್ಡ್ ಅಪ್ ಎ ಲಾಂಗ್ ಟರ್ಮ್ ರಿಲೇಷನ್ಸ್. ಇಟ್ ಈಸ್ ಬೆಸ್ಟ್ ಫಾರ್ ದ ಆರ್ಗನೈಸೇಷನ್ ಇಮೇಜ್ and the company image and your product image. So adakagi we have to do all this thing about these are the public relation. Public professional maintenance a favorable public image by company or other organization, a famous person. Adakagi public relation ಮಾಡಿದ್ರೆ ಏನಾಗ್ತೈತಿ, you have to maintain favorable image ಬರ್ತೈತಿ company with the organization the image and your product. So that is why you have to maintain a famous people, the person, well-known people in the public. You have to contact well and maintain the relation with the public. These are affected on your sale, your company, and your everything. It will image, it will comes. That is why big company what they are doing, they are maintaining a relation with the big people. You take example of Mukesh Ambani, he is having a lot of good relationship with the Modi ji, so our Prime Minister ji, and there are so many political peoples they have to maintain, because the image of these people, it will be affected on their sales and all this thing. That is why they are maintaining long-term relation with the customer. You take local MLAs, MPs are there, every big company they have to maintain the relation with them. So because they want to make image about that, they have to build up. So that is why today's discussion is that. So you have to make a sales promotion steps and make a public relation. So these are the two. It will be important for that. On your own ideas, you have to write all these things. Sales promotion ಹ್ಯಾಂಗೆ ಇನ್ಕ್ರೀಸ್ ಮಾಡಬೇಕು, ಹ್ಯಾಂಗೆಲ್ಲ ಪದೇ ಪದೇ ನಾವು ಇನ್ಕ್ರೀಸ್ ಮಾಡಬೇಕು. ಹೊಸ ಹೊಸ ಪದ್ಧತಿಯಿಂದ ಡಿಸ್ಕೌಂಟ್ ವೋಚರ್ಸ್ ಏನೇನು ಡಿಸ್ಕೌಂಟ್ ಇದೆ ಮತ್ತು ಸ್ಕೀಮ್ಸ್ ತೆಗಿಬೇಕು. ಇದರಿಂದ ನಾವು ಸೇಲ್ಸ್ ಪ್ರಮೋಷನ್ ಜಾಸ್ತಿ ಮಾಡಬೇಕು. ಯಾವ ಪ್ಲೇಸ್ಗೆ ಮಾಡಬೇಕು, ರೈಟ್ ಟೈಮ್ ಕೊಡಬೇಕು, ರೈಟ್ ಪ್ಲೇಸ್ನಲ್ಲಿ ಕೊಡಬೇಕು, ರೈಟ್ ಪ್ರೈಸ್ ಕೊಡಬೇಕು, ಮತ್ತು ಅಡ್ವರ್ಟೈಸ್ಮೆಂಟ್ ರೈಟ್ ಟರ್ಮ್ನಲ್ಲಿ ಕೊಡಬೇಕು. ಇದು 4 P's ಅದಾವೆ. ಸೊ ಮತ್ತು ನಿಮ್ಮಂತಲ್ಲಿ ಏನೇನು ಪ್ರಾಡಕ್ಟ್ ರೆಡಿ ಆಗ್ತಿದೆ, ಸೊ ಎಲ್ಲ ನೀವು ಇನ್ಫಾರ್ಮೇಷನ್ ಮಾಡಬೇಕು ಪಬ್ಲಿಕ್ಗೆ ಥ್ರೂ ದ ಮೀಡಿಯಾ, ಥ್ರೂ ದ ನ್ಯೂಸ್, ಥ್ರೂ ದ ಟಿವಿ, ಥ್ರೂ ದ ಮ್ಯಾಗ್ಝಿನ್ಸ್. ಹಿಂಗೆ ಮಾಡಿ ನೀವು ಇನ್ಫಾರ್ಮೇಷನ್ ಮಾಡಬೇಕು ನಿಮ್ಮಂತಲ್ಲಿ ಏನೇನಿದೆ ಏನೇನಿಲ್ಲ. ಅದಕ್ಕೆ ನಾವು ಪ್ರಮೋಷನ್ ಮಿಕ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಆ್ಯಂಡ್ ಎ ಸೇಲ್ಸ್ ಪರ್ಸನ್, ಇಟ್ ವಿಲ್ ಬಿ ಮೇಕ್ ಹ್ಯಾವ್ ಎ ಪ್ರೊಸೀಡಿಂಗ್ ದ ಪೊಟೆನ್ಷಿಯಲ್ ಕಸ್ಟಮರ್ ಟು ಬೈ ದ ಪ್ರಾಡಕ್ಟ್. ಸೊ ವಾಟ್ ಎವರ್ ಯು ಆರ್ ಮ್ಯಾನುಫ್ಯಾಕ್ಚರ್, ಅವ್ರಿಗೆ ಕಸ್ಟಮರ್ಗೆ ಏನು ಅನ್ನಬೇಕು, ಯಾವುದು ನೀವು ಪ್ರಾಡಕ್ಟ್ ಇದೆ ತಗೋಬೇಕು, ಆ ಥರ ನೀವು ಏನು ಮಾಡಬೇಕು, ಸೇಲ್ಸ್ ಪ್ರಮೋಷನ್ ರೆಡಿ ಮಾಡಬೇಕು. ಮತ್ತು ಪಬ್ಲಿಕ್ ರಿಲೇಷನ್ ಇಮೇಜ್ ಬಿಲ್ಟಪ್ ಮಾಡಬೇಕು, because it will be very good for the image of your companies and your product. So this is nothing but a little bit short I given you. You have to write it out. That is a sales promotion and public relation. So tomorrow we will continue, and those who are completed the test, first internal test, you have to be call me
I will be give the time and I will collect your blue books and all this thing. Okay, take care. Bye bye. Thank you.